नीचे करा तो सर आ जाता है दूसरों का, मेरे पास कुछ भी नहीं आता। ಆ ದಿವಸನೇ ಮುಖ್ಯಮಂತ್ರಿಗೆ ಹೋಗಿ CMಗೆ ಮಾತಾಡಿದ್ದಾರೆ. ಅವರು 100% ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ಫಸ್ಟ್ ಅವ್ರ ಪರಿವಾರಕ್ಕೆ ಹೋಗಿ ನೀವು ಭೇಟಿ ಮಾಡಿರಿ, ಇವತ್ತು ನಾಳೆ ಅದು ಇದು ಆಗಬೇಡಿ. ಆಮೇಲೆ ಒಂದು ಮೀಟಿಂಗ್ ಮಾಡಿ ನಿಮಗೆ ಕರೆಸಿ ಏನೋ 100% ಮಾಡೋದು ಗ್ಯಾರಂಟಿ. ಈಗ ಅವ್ರ ಮಕ್ಕಳಿಬ್ಬರು ಮಕ್ಕಳಿಗೆ ನೌಕರಿ ಮಾಡಿಸ್ತಾರೆ, ಪೆನ್ಷನ್ ಮೇಲೆ ಅಷ್ಟೇ ಏನು ಓದಿದ್ರಮ್ಮ? क्या पढ़ के? डिग्री करे कौन सा? BA. 2 ಜನ ಹುಡುಗರು ಇದ್ದಾರೆ ಸರ್. ಅದರಲ್ಲಿ ಕಿವಿ ಸರಿಯಾಗಿ ಕೇಳಿ ಬರಲ್ಲ, ಅಷ್ಟು ಮೆಚೂರ್ಡ್ ಇಲ್ಲ ಸರ್ ಅವರು. ದೊಡ್ಡ ಮಗ ನಿಮ್ಗೆ ಏನಾಗಬೇಕು? ಮಕ್ಕಳು ಹಳೆ ಆಗ್ಬೇಕು. ಇವ್ರ ಮಗಳಾಗ್ಬೇಕು ಸರ್, ಸುನೀತಾ ಅನ್ನೋರು ಮಗಳಾಗ್ಬೇಕು ಸರ್. ಸಂತೋಷ ನಮ್ಮ ಅವ್ರು ನಮ್ಮದು ತಾಯಿ ನಮ್ಮ ಅಣ್ಣೆ ಆಗ್ಬೇಕು ಸರ್. ಮಗಳಿಗೆ ಮೊಮ್ಮಗ ಏನದ ಈಗ ಮನೆ ಮೇಲೆ ಲೋನ್ ಬ್ಯಾಂಕಿಂದ ಪ್ರೆಷರ್ ಆಗ್ತದ್ರೆ ಮನೆ ಹರಾಜ್ ಆಗ್ತೀವಿ ಅಂತೇಳಿ ಅದೊಂದು ವ್ಯವಸ್ಥೆ ಮಾಡಿಕೊಟ್ರೆ ಅವ್ರು ಇಲ್ಲಾಂದ್ರೆ ಬೀದಿಗೆ ಬರ್ತಾರೆ ಸರ್ ಹುಡುಗರು. 2 ಜನ ಮ್ಯಾಚೂರ್ಡ್ ಇಲ್ಲ ಸರ್. ಇವತ್ತು ನಾಳೆ ಒಂದು ಎಲ್ಲ ಇದು ಆಗಲಿ, ವ್ಯವಸ್ಥೆ ಮಾಡಿಸ್ಕೊಟ್ರೆ ನಿಮ್ಮ ಜೊತೆಗೆ ನಾವು ಕರೆಸಿ ಮೀಟಿಂಗ್ ಮಾಡಿ ಅವಾಗ ಏನೇನು ಸಮಸ್ಯೆ ಇದೆ ನೀವು ಹೇಳ್ರಿ. DC ಇರ್ತಾರೆ, ಇನ್ಚಾರ್ಜ್ ಮಿನಿಸ್ಟರ್ ಈಶ್ವರ್ ಖಂಡ್ರೆ, ನಾನು MP ಎಲ್ಲ ಆಫೀಸರ್ಸ್ ಇರ್ತಾರೆ. ಈಗೆಲ್ಲ SP AC ಎಲ್ಲ ಬಂದಿದ್ದಾರೆ. ಯಾರು ನಮ್ಮ ತಹಸೀಲ್ದಾರ್ ಎಲ್ಲ ಬರ್ಕೊಂಡು ರಿಪೋರ್ಟ್ ಮಾಡಿದ್ದಾರೆ. ಇದು ಎಲ್ಲ ರಿಪೋರ್ಟ್ ನಾವು ಬರ್ಕೊಂಡು ಇದು ಆದ್ರ ಮೇಲೆ ಮತ್ತು ಮುಖ್ಯಮಂತ್ರಿ ಹತ್ರ ಕುಂತು ನಾವು ಏನೋ ಪರಿಹಾರ ಮಾಡಲಿಕ್ಕೆ ಈಗ ನಾವು ಇಲ್ಲಿ ಹೇಳಬಾರ್ದು, ಮಾಡೇ ತೋರಿಸ್ಬೇಕಂತ ಸ್ವಲ್ಪ ಸಮಸ್ಯೆ ಇದೆ. ಮಾಡ್ತೀನಿ ಸರ್. ಈ ಘಟನೆ ಗೊತ್ತಾದ ತಕ್ಷಣ ಫಸ್ಟ್ ಬಂದಿದ್ದೆ ನಿಮ್ಮ ಹತ್ರ ಸರ್, ಚಿದ್ರಿ ಆಫೀಸಿಗೆ ಬಂದಿದ್ದೆ ನಿಮ್ಮ ಕಡೆ ಸರ್. ಇಲ್ಲ, ನಾನು ಮಂಗಳೂರಿನಲ್ಲಿದ್ದೇನೆ ಆ ದಿವಸ, ಮತ್ತು ಮಂಗಳೂರಿನಿಂದ ಇಲ್ಲಿ ಬಂದಿದ್ದೆ ಸರ್. ಇಲ್ಲಾಂದ್ರೆ ಹುಡುಗರು ಬೀದಿಗೆ ಬಂದುಬಿಡ್ತಾರೆ ಸರ್. ಚಿಕ್ಕ ಹುಡುಗರು ಇದ್ದಾರೆ ಸರ್. ಅವರು ಮಾಡ್ತಾರ, ಕಾಕನ ಕೈಯ ಕೊಟ್ಟು ಹೋಗ್ಯಾರ. ಕಾಕು ಮಾಡ್ಬೇಕಾ ಇನ್ನ ಅವ್ರ ಕಾಕಿ ಮಾಡ್ಬೇಕಾ? अब उनका बेटे दो बच्चे को भी नहीं देखा सर. वो हमारे ननंद पिंचन आते थे. ಮೊನ್ನೆ ಮಾತಾಡಿ ಸರ್ ಫೋನ್ ಅದೇ ಸರ್, ಅಲ್ಲೆಲ್ಲ ನೋಡಿ ಸಿಚುವೇಶನ್ ನೋಡಿ ಪಾಪ ಸರ್ ಜರ್ರ ಇದು ಮಾಡ್ಕೊಡ್ರಿ. ನಾವು ಬರೋದು ಎತ್ತರ ಉಳಿತ್ಕೊಂಡು ಎಂಟ್ರಿ ಬಾಸ್ ಎಂಟ್ರಿ ಅದಾವಲ್ಲ.